ಗದಗ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ 76ನೇ ಗಣರಾಜ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿವಸವನ್ನು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಗ್ರಾಮದಲ್ಲಿರುವ ವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆ ಮುಂದೆ ಭಾರತಾಂಬೆಯ ಹೆಮ್ಮೆಯ ಪುತ್ರ, ಭಾರತದ ಗಡಿಯನ್ನು ಕಾಯುತ್ತಿರುವ ವೀರ ಯೋಧ ಮಾರುತಿ ಇದ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಅವರು ಮಾತನಾಡಿ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮೊದಲು ಕಿಡಿ ಹೊತ್ತಿಸಿದ್ದು ಸಂಗೊಳ್ಳಿ ರಾಯಣ್ಣನವರು. ಇವರ ಧೈರ್ಯ, ಶೌರ್ಯ, ಪರಾಕ್ರಮಗಳು ಬಂಡ ಬ್ರಿಟಿಷರನ್ನ ನಿದ್ದೆಗೆಡಿಸಿದ್ದವು ಎಂದು ಹೇಳಿದರು. ಅಲ್ಲದೆ ಯುವಕರು ರಾಯಣ್ಣನ ಗುಣಗಳನ್ನು ಮೈಗೂಡಿಸಿಕೊಂಡು ಭಾರತದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಲು ದೃಢ ಸಂಕಲ್ಪ ಮಾಡಬೇಕು. ಯುವಕರು ಈ ದೇಶದ ಶಕ್ತಿ, ಎಲ್ಲಾ ಯುವ ಜನತೆ ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಯಲ್ಲಪ್ಪ ಇದ್ಲಿ, ಯಲ್ಲಪ್ಪ ಹಾಗಲದ್, ರವಿ ಗಂಗಾರಾತ್ರಿ, ಅಜ್ಜಿಪ್ಪ ಜೋಗಿನ್, ಬಸವರಾಜ ದೇವರವರ್, ಸಿದ್ದಪ್ಪ ಹಾಗಲದ್, ಕುಬೇರಗೌಡ ಪಾಟೀಲ್, ಮಲ್ಲಪ್ಪ ಮಾಳಗುಂಡರ್ ಹಾಗೂ ಇನ್ನೂ ಅನೇಕ ಸಂಘದ ಪದಾಧಿಕಾರಿಗಳು ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳು ಜೊತೆಗೆ ಕನಕದಾಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಗದಗ.